ವೆಲ್ಕಮ್ ಬ್ಯಾಕ್ ಟು ಸರ್ಸು ಸಚಿನ್ ಶೆಟ್ಟಿ ಯೂಟ್ಯೂಬ್ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎದ್ದಿದ್ದು 7:45 ಆಗಿತ್ತು. ಸೊ ಚಳಿ ಮಾತ್ರ ತುಂಬಾ ಇತ್ತು. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಲೇಟಾಗಿ ಇದ್ದರೂ ಮನೆ ಕೆಲಸನ ಬೇಗ ಬೇಗ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾನು ನನ್ನ ಮಗ ನಮ್ಮ ಮನೆಯವರು ಹೊಟ್ಟಿದ್ದೆ ಗೌಟು ಕಿಚನಿಗೆ. ನಮಗೆ ಮೊಟ್ಟೆ ಕೋಳಿ ಅಂದರೆ ತುಂಬ ಇಷ್ಟ. ಮೊಟ್ಟೆ ಕೋಳಿನ ತಗೊಂಡು ಅಲ್ಲೇ ನಿಂತು ಕ್ಲೀನ್ ಮಾಡಿಸ್ಕೊಂಡು ನಾನು ನನ್ನ ಮಗ ನಮ್ಮ ಹಸ್ಬೆಂಡಿಗೆ ಕಾಯ್ತಿದ್ವು. ಅವ್ರು ಈಚೆ ಹೋಗಿದ್ರೇನೋ ಕೆಲಸ ಇತ್ತು ಅಂತ. ಅವ್ರು ಬರೋವರೆಗೂ ಅಲ್ಲೇ ಒಳಗಡೆ ವೀಡಿಯೋನ ನೋಡ್ಕೊಂಡು ನಾನು ನನ್ನ ಮಗ ಈಚೆ ಕೂತ್ಕೊಂಡು ಆಟಾಡ್ತಿದ್ದ ನನ್ನ ಮಗ. ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಅವ್ರು ಬಂದು ನನ್ನ ಮಗನೂ ಪಿಕಪ್ ಮಾಡಿ ಮನೆ ಕರ್ಕೊಂಡು ಬಂದರು. ಕೋಳಿ ಎಲ್ಲ ಕ್ಲೀನ್ ಮಾಡಿಸಿ ನಾಟಿ ಸ್ಟೈಲ್ ಮೊಟ್ಟೆ ಕೋಳಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಮೆಣಸು, ಕೊತ್ತಂಬರಿ, ಅರಿಶಿನ ಪುಡಿ ಹಾಕಿ ರುಬ್ಕೊಬೇಕು. ಫಸ್ಟಿಗೆ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಮತ್ತು ತೊಳೆದಿಟ್ಕೊಂಡಿರೋ ಚಿಕನ್ನು ಮತ್ತು ಉಪ್ಪನ್ನು ಹಾಕಿ ಒಂದು 4-5 ವಿಷಲ್ ಕೂಗಿಸ್ಕೊಬೇಕು. ಅದೇ ಗ್ಯಾಪಲ್ಲಿ ಮುದ್ದೆ ಮಾಡಿಟ್ಕೊಂಡ್ಬಿಟ್ಟೆ. ಮತ್ತು ಸಾಂಬಾರಿಗೆ ಕಾಯಿ, ಟೊಮೊಟೊ, ಕಡಲೆನ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಮತ್ತೆ 1-2 ವಿಷಲ್ ಕೂಗಿಸ್ಕೊಬೇಕು. ಲಾಸ್ಟಿಗೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ನೋಡಿ. ಫೈನಲಿ ಮೊಟ್ಟೆ ಕೋಳಿ ಸಾಂಬಾರು, ರೈಸು, ಮುದ್ದೆ ನೆಂಚ್ಕೊಳ್ಳೋಕ್ಕೆ ಇರಲಿ. ಮತ್ತು ಈ ಸಂಡೇ ನಮ್ಮಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಸ್ಪೆಷಲ್ ಆಗಿ